ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಆದ್ಮೇಲೆ ನಾವು ಸಾಕಷ್ಟು ಸಲ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ಟೀಕೆಯನ್ನು ಮಾಡಿರ್ಬೋದು, ವಿಮರ್ಶೆ ಮಾಡಿರ್ಬೋದು. ಅವರ ಅತಿ ಹಿಂದುತ್ವವಾದ ಬಗ್ಗೆ ಒಂದು ಸ್ವಲ್ಪ ನಾವು ಹೆಚ್ಚು ಕಡಿಮೆ ಏನೋ ಮಾತಾಡಿರ್ಬೋದು, ಇಲ್ಲ ಅಂತಲ್ಲ. ಅದು ಒಂದು ಒಳ್ಳೆಯ ಕೆಲಸ ಇವತ್ತು ಮಾತಾಡಿದ್ದು ನೋಡಿದಾಗ ಒಂದು ಅಡ್ಡಿ ಇಲ್ಲಪ್ಪ ಅನ್ನುವಂಥ ಮಾತು ಏನಂದರೆ, ಅನ್ಎಂಪ್ಲಾಯ್ಮೆಂಟ್ ಸಲುವಾಗಿ, ಅನ್ಎಂಪ್ಲಾಯ್ಗಳ ಸಲುವಾಗಿ, ನಿರುದ್ಯೋಗಿಗಳ ಸಲುವಾಗಿ ಪಾದಯಾತ್ರೆ ಮಾಡೋದಲ್ಲಪ್ಪ ನಾನು ಬೆಂಗಳೂರುವರೆಗೆ ಅನ್ನುವಂಥ ಒಂದು ನಿರ್ಧಾರ ಮಾಡಿದ್ದು. ರಾಜಕೀಯ ಸ್ಟಂಟ್ ಇರ್ಬೋದಿಲ್ಲ ಅಂತಲ್ಲ ಇದು, ಆದರೆ ಒಬ್ಬರಾದರೂ ಮುಂದಾಗ್ತಾ ಇದ್ದಾರಲ್ಲ ಇವ್ರ ಬೇಡಿಕೆಗೆ. ಪಾಪ ನಮ್ಮ ನಿರುದ್ಯೋಗಿ ಯುವಕರು ಹೆಚ್ಚು ಕಡಿಮೆ ನಮ್ಮ RV ದೇಶಪಾಂಡೆ ಅವರ ಪ್ರಕಾರ 4 ಲಕ್ಷ ಜನ ಇದ್ದಾರಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ನಮ್ಮಲ್ಲಿ ಖಾಲಿ ಇರೋ ಹುದ್ದೆಗಳು 2,80,000 ಅಂತ ಹೇಳ್ತಾ ಇದ್ದಾರೆ. ಅವನ್ನೆಲ್ಲ ತುಂಬ್ಕೋಬೇಕು, ಎಲ್ಲ ಪಾಪ ಬೇಡಿಕೆ ಇಟ್ಟಿದ್ದಾರೆ ಅನ್ನೋದಷ್ಟು ಸತ್ಯದ. ಆದರೆ ಈ ಸರ್ಕಾರವು 56,000ಕ್ಕೆ ಎಸ್ ಅಂದದ. ನಿಜವಾಗಿ ಅವೆಲ್ಲ ತುಂಬ್ಕೋಬೇಕಾಗಿದ್ದು ಸತ್ಯನ. ಯಾಕಪ್ಪ ಅಂತಂದ್ರೆ ಉದ್ಯೋಗ ಕೊಡ್ಬೇಕಾಗಿದ್ದು ಸರ್ಕಾರದ ಕೆಲಸ ಖಾಲಿ ಇದ್ದಾವೆ, ತುಂಬ್ಕೋಬೇಕಾಗಿದೆ. ಅದು ಯಾಕೆ ತುಂಬ್ಕೊಳ್ತಾ ಇಲ್ಲ? ಗ್ಯಾರಂಟಿ ಕೊಡೋ ಸರ್ಕಾರ ಈ ನಿರುದ್ಯೋಗಿಗಳಿಗೆ ಉದ್ಯೋಗ ಗ್ಯಾರಂಟಿ ಯಾಕೆ ಕೊಡ್ತಾ ಇಲ್ಲ ಅಂತ ಅದನ್ನು ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. 1,80,000 ಎಷ್ಟು ಖರ್ಚು ಮಾಡಿದಾರಪ್ಪ ನೀವು ಗ್ಯಾರಂಟಿಗೆ, ಲಕ್ಷ ಕೋಟಿಗಳಲ್ಲೇ. ಅದನ್ನು ನೀವು ಪಾಪ ನಮ್ಮ ನಿರುದ್ಯೋಗಿ ಯುವಕರಿಗೆ ಹಾಕಿ ಉದ್ಯೋಗ ಕೊಟ್ಟಿದ್ರೆ ಚೆನ್ನಾಗಿತ್ತಲ್ಲ. ಮತ್ತು ಅಭಿವೃದ್ಧಿ ಹೇಳ್ತೀರಿ, ಪಾಪ ಕಾಲೇಜ್ ಹುಡುಗರನ್ನ ಯಾಕೆ ತೊಗೊಳಿಲ್ಲ, ವಿದ್ಯಾರ್ಥಿಗಳನ್ನ ಯಾಕೆ ತೊಗೊಳಿಲ್ಲ, ಅಭ್ಯರ್ಥಿಗಳನ್ನ ಯಾಕೆ ತೊಗೊಳಿಲ್ಲ, ಅದು ಫೋರ್ಸ್ ಮಾಡಿ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರತಿಭಟನೆ ಮಾಡ್ತೀವಿ, ಅದಕ್ಕೆ ಒಪ್ಪಿಗೆ ಕೊಡ್ತಾರೆ ಅಂತೇಳಿ ಬಿಜಾಪುರದಲ್ಲಿ ತಮ್ಮ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲ ದುಂಬಡಿ ಆಗ್ತದೆ, ಮತ್ತೇನೋ ಆಗ್ತದೆ. ಅವು ಸರ್ಕಾರಗಳು ಹಂಗೆ ವಿಚಾರ ಮಾಡಿ ಬಂದ್ ಮಾಡ್ತಾವೆ. ಯಾಕಂದರೆ ಇತ್ತೀಚೆಗೆ ಸರ್ಕಾರಗಳು ಈ ಒಂದು ಸಾರ್ವಜನಿಕ ವ್ಯವಹಾರಗಳಿಗೆ ತೊಂದರೆ ಆಗ್ತದನೋ ಮತ್ತವ ಕಾರಣ ತೋರಿಸಿ ಇಂಥ ಒಂದು ಏನಪ್ಪ ಮೂಮೆಂಟ್ಗಳನ್ನು ಅಥವಾ ಸ್ಟ್ರೈಕ್ಗಳನ್ನು ತಡೆದು ನಾವು ನೋಡಿದ್ವಿ. ಈಗ ಧಾರವಾಡದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದರು. ಒಮ್ಮೆನೂ ಅವಕಾಶ ಕೊಟ್ಟರು, ದೊಡ್ಡ ಪ್ರಮಾಣದಲ್ಲಿ ಮಕ್ಕಳು ಕೂಡಿದ್ರು, ಅಲ್ಲಿ ಹುಡುಗರು ಕೂಡಿದ್ರು ನೋಡಿ ನಾವು ನೋಡ್ತಾ ಇದ್ದೀವಿ. ಯುವಕರಿಗೆ ಉದ್ಯೋಗ ಬೇಕಾಗಿದೆ ಇವತ್ತು. ಆ ಉದ್ಯೋಗ ಕೊಡುವ ಶಕ್ತಿ ಸಿದ್ದರಾಮಯ್ಯರಿಗಿಲ್ವಾ? ಯಾಕಿಲ್ಲ? ಗ್ಯಾರಂಟಿ ಕೊಡ್ಬೋದು, ಇದನ್ನ ಕೊಡ್ತಾ ಇಲ್ಲ ಅನ್ನೋದು ಅವ್ರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತು ನಾನು ನಿಮ್ಮ ಜೊತೆಗೆ ಇದ್ದೀನಿ ಅನ್ನೋಂಥ ಧೈರ್ಯ ತುಂಬ್ತಾ ಇದ್ದಾರೆ. ಇದು ನಿಜವಾಗಿಯೂ ಒಬ್ಬ ನಾಯಕನಿಗೆ ಇರಬೇಕಾದ ಗುಣ. ಅದು ಮಾಡ್ತಾ ಇದ್ದಾರೆ. ಅದ್ರಲ್ಲಿ ರಾಜಕೀಯ ಇದ್ದೇ ಇರೋದು ಆಮದು ಬೇರೆ. ಆದ್ರೆ ಒಂದು ಸಮಾಧಾನ ಏನಪ್ಪ ಅಂದ್ರೆ, ಮೂಲಭೂತವಾದಿತನದ ವಾದ ಮಾಡೋಕ್ಕಿಂತಲೂ ಅತಿ ಹಿಂದುತ್ವದ ಬಗ್ಗೆ ವಾದ ಮಾಡೋಕ್ಕಿಂತಲೂ ಇವರು ಎಲ್ಲರೂ ಉದ್ಯೋಗ ಕೊಡುವಂಥದ್ದು. ನಾನು ಮೇಲಿಂದಲೂ ಒಂದು ಪ್ರಶ್ನೆ ಕೇಳ್ತಾ ಇರ್ತೀನಿ ಹಿಂದೂ ನಾಯಕರಿಗೆ ಅಥವಾ ಯಾವುದೇ ನಾಯಕರಲ್ಲಿ, ಹಿಂದೂ ನಾಯಕರಲ್ಲಿ, ಮುಸಲ್ಮಾನ್ ನಾಯಕರಲ್ಲಿ, ಯಾವ ನಾಯಕರಲ್ಲಿ, ಅವ್ರಿಗೆ ಕೇಳೋದು ಅಂದ್ರೆ ನಿಮ್ಮ ಸಮುದಾಯಕ್ಕೆ ನೀವು ನೌಕರಿ ಕೊಡುವಂಥವ್ರು ಆಗಿದ್ದೀರಿ ಅಂತೇಳಿ. ಇವತ್ತು ಮೋದಿಯವ್ರ ಸರ್ಕಾರ ಅದ ಸೆಂಟ್ರಲ್ದಲ್ಲ. ಈಗಂತೂ ನಮ್ಮ ಯತ್ನಾಳ್ ಅವರು BJPಯಲ್ಲಿಲ್ಲ, ಆದರೆ BJP ಸಿದ್ಧಾಂತವನ್ನು ಮೈರೂಡಿಸ್ಕೊಂಡಿದ್ದಾರೆ. ಅದೇ ಕಾಲಕ್ಕೆ ನಾನು ಯೋಗಿ ಆದಿತ್ಯನಾಥ್ ಆಗ್ತೀನಪ್ಪ, ಇಲ್ಲೇ ಬುಲ್ಡೋಜರ್ ಸಂಸ್ಕೃತಿ ತೊಗೊಂಬರ್ತೀನಿ, ಹಾಗೆ ಹೀಗೆ ಮಾತಾಡ್ತಾ ಇರ್ತಾರೆ ಅಂದಾಗ ಇವರು BJP ಒಂದು ಹಂಗನ ಅಂತ ನಾವು ತಿಳ್ಕೊಂಡ. ಮೋದಿಯವ್ರ ಕಡೆಯಿಂದ ಇಡೀ ರಾಷ್ಟ್ರ ತುಂಬಕ್ಕೆ ಅವರು ಹಿಂದೂಳಿಗೇನು ಯಾಕೆ ಉದ್ಯೋಗ ಕೊಡಿಸ್ಬಾರ್ದಾಗಿತ್ತು? ಸಂವಿಧಾನ ವಿರೋಧ ನಾವು ಮಾತಾಡಬಾರ್ದಿದ್ದನ್ನ. ಆದರೆ ಉದ್ಯೋಗ ಸಿಗ್ತದಲ್ಲ, ಅದಕ್ಕೇನು ಶಿಕ್ಷೆ ಆಗ್ತದೆ ಗ್ರಾಮದ ಬೇರೆ, ಬಟ್ ಉದ್ಯೋಗ ಸಿಗ್ತದಲ್ಲ ನಮ್ಮ ಹಿಂದೂ ಯುವಕರಿಗೆ ಅಂದರೆ ಭಾರತದ ಮುಸ್ಲಿಂ ಯುವಕರಿಗೂ ಮುಂದೆ ನೋಡ್ಲಿಕ್ಕೆ ಬರ್ತದೆ, ಏನು ಆಗ್ಬೋದು. ಅಟ್ಲೀಸ್ಟ್ ಇವರಿಗೆ ಕೊಡ್ರಿ ಅಂತ ಅತಿ ಹಿಂದುತ್ವವಾದ ಬಗ್ಗೆ ಮಾತಾಡೋದು. ಬುಲ್ಡೋಜರ್ ಮಾಡಿ ಮನೆ ಕೆಡೋಗಿದ್ಲು, ಮತ್ತೇನು ಮಾಡೋಗಿದ್ಲು, ಎಲ್ಲ ಉದ್ಯೋಗ ಕೊಡ್ರಪ್ಪ ಅಂತಂದ್ರೆ ಸಹಜವಾಗಿ ನಿಮ್ದು ಒಳ್ಳೆಯ ಹೆಸರಾಗೇ ಆಗ್ತದೆ. ಆದರೆ ಅದು ಇಲ್ಲಿವರೆಗೆ 2 ಕೋಟಿ ಅಂತ ಹೇಳಿದ್ರು, ಕಡೆಗೆ 1 ಕೋಟಿ ಕೊಟ್ಟರೆ ಇಲ್ಲಿವರೆಗೆ ಕೊಟ್ಟಿದ್ದು 11 ಕೋಟಿ ಜನಸಂಖ್ಯೆ, 12 ಕೋಟಿ ಜನಸಂಖ್ಯೆ ಉದ್ಯೋಗದಲ್ಲಿ ಇರ್ತಿದ್ರು ಅನ್ನೋದು ಅಷ್ಟು ಸತ್ಯದ. ಇದರ ಬಗ್ಗೆನೂ ಮಾತಾಡಬೇಕಾಗಿದೆ. ಅಂದ್ರೆ ಕೇವಲ ನಿಮ್ಮ ಪಕ್ಷದ ಬಗ್ಗೆ ಪಾರಾಗಿ ಮಾತಾಡೋದು, ಮೋದಿಯವರು ಟೀಕೆ ಮಾಡದೇ ಇರೋದು, ಉಳಿದವರು ಸಿದ್ದರಾಮಯ್ಯ ಟೀಕೆ ಮಾಡೋದು, ಎರಡೂ ತಪ್ಪದವು. ಇದರರ್ಥ ಸಿದ್ದರಾಮಯ್ಯನ ಕೇಳಬಾರ್ದಂತಲ್ಲ, ಸಿದ್ದರಾಮಯ್ಯನೂ ಕೇಳಿರಿ, ಮೋದಿಯವ್ರನ್ನೂ ಕೇಳಿರಿ. ಎಲ್ಲ ಕಡೆ ಸಣ್ಣ ಮಟ್ಟದ್ದು ಸಾಕಷ್ಟು ಪೋಸ್ಟ್ಗಳಿದ್ದಾವೆ, ಅವುಗಳನ್ನ ಖರೀದಿ ಕೇಳಿರಿ. ಒಂದು ಅಂದಾಜು 80 ಲಕ್ಷ ಜನದಾವಂತ ಸುದ್ದಿಗಳಿದ್ದಾವೆ. ಮತ್ತು ಅಷ್ಟು ಜನಕ್ಕೆಲ್ಲ ಬೇರೆ ಬೇರೆ ಸ್ಟೇಟ್ನಾಗ ಉದ್ಯೋಗ ಸಿಗ್ತದೆ. ಅದನ್ನು ಮಾಡಿರಿ, ಇದನ್ನು ಮಾಡಿರಿ, ಒಟ್ಟಿನೆಲ್ಲ ಏನೂ ಮಾಡಿರಿ. ಅಟ್ಲೀಸ್ಟ್ ಇದ್ರ ಹೋರಾಟ ಮಾಡ್ತೀನಿ ನಾನು ವಿಜಯಪುರದಿಂದ ಅಥವಾ ಕರ್ನಾಟಕದ ಉತ್ತರದಿಂದ ದಕ್ಷಿಣವರೆಗೆ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿ ಇದು ಹೋರಾಟಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ ತರನ್ನು ಎಲ್ಲರೂ ಕೂಡಿ ಅನ್ನುವಂಥ ಮಾತಾಡಿದ್ದ. ನಿಜವಾಗಿಯೂ ಇವತ್ತು ನಿರುದ್ಯೋಗಿ ಯುವಕರಿಗೆ ಒಂದು ರೀತಿಯ ಆಶಾಭಾವನೆ.
ಯಾಕಂದರೆ ಸ್ಟ್ರೈಕ್ ಮಾಡಲಿಕ್ಕೆ ಹೋದರೆ ಸ್ಟ್ರೈಕ್ ಮಾಡಲಿಕ್ಕೆ ಕೊಡ್ತಾ ಇಲ್ಲ ಸರ್ಕಾರ. ಮತ್ತು ಏನೋ ಮಾಡೋಣಪ್ಪ ಕೇಳೋಣ ಅಂದರೆ ಯಾವ ರೀತಿ ಕೇಳೋದು? ನಾವಂತ ಇವತ್ತು ಎಲ್ಲ ಕಡೆನೂ ಆಲ್ ಓವರ್ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಕಡೆ ಯುವಕರು ಇವತ್ತು ಖಾಲಿನೇ ಇದ್ದಾರೆ, ಏನು ಉದ್ಯೋಗ ಇಲ್ಲಪ್ಪ ಅನ್ನುವಷ್ಟು ಮಟ್ಟಿಗೆ. ಈಗ 56,000 ಸರ್ಕಾರದಲ್ಲಿ ಮುಗಿಸಿದ್ದು ಯಾವಾಗ ಅನ್ನೋದು ಅದು ನೋವಿನ ವಿಷಯ ಇದೆ. ಅಷ್ಟು ಸುಲಭವಾಗಿ ನೌಕರಿಗಳು ಸಿಗೋದು ಸುಲಭದ ಮಾತಲ್ಲ ಅನ್ನೋದು ಇವತ್ತಿಂದ ಎಲ್ಲ ಕಡೆ ಖಚಿತ ಆಗಿದೆ. ರಾಜ್ಯ ಸರ್ಕಾರದಲ್ಲಿ ಅಥವಾ ಕೇಂದ್ರ ಸರ್ಕಾರದಲ್ಲಿ ಮೂವ್ಮೆಂಟ್ ಮಾಡೋ ಜೊತೆಗೆ ನಾವು ಇಷ್ಟ ಇಲ್ಲಿ ಈ ಸಂದರ್ಭದಲ್ಲಿ ಹೇಳುವಂಥದ್ದು, ಒಳ್ಳೆಯ ಕೆಲಸವನ್ನು ಯತ್ನಾಳರು ಮಾಡ್ತಾಯಿದ್ದಾರೆ, ಒಳ್ಳೆಯ ವಿಚಾರವನ್ನು ಕೈಗೆ ಎತ್ಕೊಳ್ತಾ ಇದ್ದಾರೆ. ಕೋಮುವಾದಿ ಭಾವನೆ ಹೆಚ್ಚು ಜಗಳ ಹಚ್ಚೋಕ್ಕಿಂತಲೂ, ಮಾಬ್ ಲಿಂಚಿಂಗ್ ಹಂತಕ್ಕೆ ಸಪೋರ್ಟ್ ಮಾಡೋಕ್ಕಿಂತಲೂ, ಲವ್ ಜಿಹಾದ್ ಬಗ್ಗೆ ಸಪೋರ್ಟ್ ಮಾಡೋಕ್ಕಿಂತಲೂ ಉದ್ಯೋಗ ಸೃಷ್ಟಿ ಮಾಡೋದು ಬೆನ್ನು ಹತ್ತಿದ್ರಿ. ಅದೇ ಕಾಲಕ್ಕೆ ಸಿದ್ದರಾಮಯ್ಯಗೆ ಬೆನ್ನು ಹತ್ತಿದಾಗ ಮೋದಿಯವ್ರಿಗೆ ಬೆನ್ನು ಹತ್ತೋದು ನಿಮ್ಮ ಕರ್ತವ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾಕಂದರೆ ಸಿದ್ದರಾಮಯ್ಯ ಮಾಡಲೇಬೇಕು. ಅದರಲ್ಲಿ ಎರಡು ಪ್ರಶ್ನೆ, 2.80 ಲಕ್ಷ 2,80,000 ಜನ ಉದ್ಯೋಗ ಕೊಡಲೇಬೇಕಂತ ಒಂದು ಸಂದರ್ಭ ಇದೆ. ಈ ಸಂದರ್ಭವನ್ನು ನೀವು ಸರಿಯಾಗಿ ದುಡಿಸ್ಕೊಳ್ತಾ ಇದ್ದೀರಿ. ಮತ್ತು ಇದರಲ್ಲಿ ಸಹಜವಾಗಿ ಸರ್ಕಾರದಿಂದ ಒತ್ತಡ ಆಗುವುದರಲ್ಲಿ ಎರಡು ಮಾತು ಇಲ್ಲ. ಯಾಕೆಂದರೆ ಯತ್ನಾಳರು ಇವತ್ತು ಹಿಂದೂ ಯುವಕರಲ್ಲಂತೂ ಒಬ್ಬ ನಾಯಕರೇ ಕಂಗೊಳಿಸುವಂಥ ವ್ಯಕ್ತಿ. ಮತ್ತು ಅವರ ಆವೇಶದ ಭಾಷಣ ಮತ್ತೇನು ಏನು ಎಲ್ಲನೂ ಅದು ಒಂದು ವ್ಯಕ್ತಿತ್ವವನ್ನು ತಯಾರು ಮಾಡಿದ. ಆದರೆ ಇವತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸೋ ಸಲುವಾಗಿ ನೀವು ಪಾದಯಾತ್ರೆ ಮಾಡ್ತೀರಿ ಅನ್ನುವಂಥ ಮಾತು ಹೇಳಿದ್ದು ಮಾತ್ರ ನಿಶ್ಚಿತವಾಗಿ ಒಳ್ಳೆಯ ಪರಿಣಾಮವನ್ನು ಬೀರುವಂಥದ್ದು. ಯಾಕೆಂದ್ರೆ ಈಗಾಗಲೇ ಯುವಕರು ನಿಮ್ಮ ಮಾದಿ ಧ್ವನಿ ಕೇಳ್ತಾ ಇದ್ದಾರೆ. ಯಾವುದೇ ಯುವಕರಿರಲಿ, ಮುಸ್ಲಿಂ ಯುವಕರು ಟೀಕೆ ಮಾಡ್ತಿರ್ಬೋದು, ಇಲ್ಲಂತಲ್ಲ. ಮತ್ತು ವಿಮರ್ಶೆ ಹೊಗಳವ್ರಿದ್ದ ಮತ್ತು ತೆಗಳವ್ರು ಇರೋರಲ್ರಿ. ಆರೋಪ ಪ್ರತ್ಯಾರೋಪ ಅನುಭವಿಸೋದನ್ನ ರಾಜಕಾರಣ ನಡೆಯುವನ ಆ ದಿಶೆಯಲ್ಲೇ ಈ ಸಲ ನಿಶ್ಚಿತವಾಗಿಯೂ ಯತ್ನಾಳರು ನಿರುದ್ಯೋಗಿ ಯುವಕರ ಪರವಾಗಿ ಈ ಒಂದು ಸ್ಟ್ಯಾಂಡ್ ನಿರ್ಧಾರವನ್ನು ತೆಗೆದುಕೊಂಡಿದ್ದ. ಖಚಿತವಾಗಿ ಅವ್ರ ನಾಯಕತ್ವವನ್ನು ಇನ್ನೂ ಹೆಚ್ಚಿಗೆ ಬೆಳೆಸ್ತದ. ಮತ್ತು ಅದೇ ಕಾಲಕ್ಕೆ ಒಬ್ಬ ಹೋರಾಟಗಾರ ಸಿಕ್ಕಪ್ಪ ಅನ್ನೋದು ಸಮಾಧಾನ ಈ ಯುವಕರಿಗೆ ಆಗ್ತದೆ. ಆದರೆ ಇದು ಕಂಟಿನ್ಯೂ ಆಗಬೇಕಷ್ಟ. ಬರೀ ಮಾತಾಡಿಕೊಳ್ಳೋಗಿದ್ದು ಕೆಲಸ ಆಗಬೇಕು, ಅದು ಆದಾಗ ಉತ್ತಮ. ಮತ್ತು ಪಾದಯಾತ್ರೆ ಮಾಡುವಂಥದ್ದು ಭಾಳ ಉತ್ತಮ. ಯಾಕಂದರೆ ಇಡೀ ಸ್ಟೇಟ್ ತುಂಬ ಪ್ರಚಾರ ಆಗುವಂಥ ವಿಷಯ. ಬರೀ ಪ್ರಚಾರಕ್ಕಾಗಿ ಮಾಡೋದಲ್ಲ. ಮೊದಲು ನಾಳೆ BJP ಸರ್ಕಾರ ಬಂದಾಗ ಸಹಿತ ಈ ಕೆಲಸ ಆಗಲಿಲ್ಲ ಅಂದರೆ ಅವ್ರಿಗೆ ಬೆನ್ನು ಹತ್ತು ಕೆಲಸವನ್ನು ಯತ್ನಾಳರು ಮಾಡಬೇಕು. ಅಂದಾಗಿ ಇವರು ಪ್ರಾಮಾಣಿಕಪ್ಪ ನಾಯಕರು ಅನ್ನುವಂಥ ವಾತಾವರಣ ಬೆಳೀತದೆ. ಇಲ್ಲ ಸುಮ್ಮನೆ ಓಟಿಗಾಗಿ ಇಲೆಕ್ಷನ್ಸ್ ಮಾಡೋರಪ್ಪ ಇವರು ಗಿಮಿಕ್ ಮಾಡ್ತಾರಂತ ಅನ್ನುವಂಥ ಈಗ ಸಾಕಷ್ಟು ಆರೋಪಗಳಿದ್ದಾವೆ ಎಲ್ಲರ ಮೇಲೆ. ನೋಡಿರಲ್ಲ ನೀವು, ಸಿದ್ದರಾಮಯ್ಯ ಆರೋಪ ಇತ್ತು, ಗಣಿ ಧನಿಗಳನ್ನ ಆರೋಪಿಗಳನ್ನ ಶಿಕ್ಷಿಸುವಂಥದ್ದು ಏನೋ ಆಯಿತು. ಬಟ್ ಇವತ್ತು ಹೊರಗೆ ಬಂದಿದ್ದಾರೆ ಅವರು. ಆ ಸಂದರ್ಭದಲ್ಲಿ ಬಳ್ಳಾರಿ ಥರ ಹೋದರು ಪಾದಯಾತ್ರೆ ಮಾಡಿ. ಬಟ್ ಇವತ್ತು ಏನಾಯ್ತು, ರಿಸಲ್ಟ್ ಆಯಿತು ಅನ್ನೋದನ್ನು ನಾವು ಗಮನಿಸಿದಾಗ ಇದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರದ ಮತ್ತೇನು ನೋಡೋದು ಎಲ್ಲರೂ ಆರೋಪಗಳು ಸಾಕಷ್ಟು ನೀವು ಮಾಡ್ತಾಯಿದ್ದೀರಿ. ಅದು ಹಂಗಾಗದಂಗೆ ಇವತ್ತು ನಮ್ಮ ಯತ್ನಾಳರು ಹೊಸ ನಾಯಕತ್ವವನ್ನು ಅಭಿವೃದ್ಧಿಪಡಿಸಿಕೊಂಡ ಈ ಯುವಕರ ಸಲುವಾಗಿ ಹೋರಾಟವನ್ನು, ನೌಕರಿ ಕೊಡುವಂಥ ಹೋರಾಟವನ್ನು ಖಚಿತವಾಗಿ ಮಾಡಿದರೆ ಮುಂದಿನ ದಿನದಲ್ಲಿ ಕರ್ನಾಟಕಕ್ಕೆ ಒಬ್ಬ ಹೊಸ ನಾಯಕ ಸಿಗೋದಿಲ್ಲ, ಎರಡು ಮಾತಿಲ್ಲ. ಆದರೆ ಅದೇ ಕಾಲಕ್ಕೆ ಅವ್ರು ಇವತ್ತಿನ ಯಾವ ಪಕ್ಷದಲ್ಲೂ ಇಲ್ಲ. ಅದಕ್ಕೆ ಬುಲ್ಡೋಜರ್ ಪಕ್ಷ ಮಾಡೋಕ್ಕಿಂತಲೂ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸುವಂಥ ಪಕ್ಷ ಕಟ್ಟಿದ್ರೆ ಇನ್ನೂ ಇತಿಹಾಸಗಳು ಕೆಲಸ ಆಗ್ತದೆ. ಯತ್ನಾಳರು ಈಗಲೂ ಸಿದ್ದರಾಮಯ್ಯ ಸರ್ಕಾರದ ಕೆಲಸ ಮಾಡಿಲ್ಲ, ಅದಕ್ಕೆ ಟೀಕೆ ಮಾಡ್ತಾ ಇದ್ದೀರಿ ಅಂತ ನಾವು ಅಂದ್ಕೊಳ್ಳೋಣ. ಆದರೂ ಉದ್ದೇಶ ಮಾತ್ರ ಸರಿ ಇದೆ, ಉದ್ಯೋಗ ಕೊಡಿಸ್ಬೇಕು ಅನ್ನುವಂಥದ್ದು. ಅದು ಉದ್ಯೋಗ ಕೊಡಿಸೋ ಕೆಲಸ ನಮ್ಮ ಯತ್ನಾಳರಿಂದ ಸಾಗಲಿ, ಅದಕ್ಕಾಗಿ ಹೋರಾಟ ಆಗಲಿ. ಅದಕ್ಕಾಗಿ ಬೇಕಾದ್ರೆ JCB ಪಕ್ಷ ಕಟ್ಟಲಿ ಅಂತ ತಪ್ಪಿಲ್ಲ. ಆದರೆ ಮನೆಗಳು ಕೆಡವಬೇಕಪ್ಪ ಅನ್ನುವಂಥ ಕೇವಲ ಕೋಮುವಾದ ಗಂಟೆಯಲ್ಲಿ ಪಕ್ಷ ಕಟ್ಟೋಕ್ಕಿಂತಲೂ ನಿರುದ್ಯೋಗಿಗಳು ಉದ್ಯೋಗ ಕೊಡಿಸುವಂಥ ಪಕ್ಷವನ್ನು ಇವತ್ತಿನ ಯಾವ ಪಕ್ಷದಲ್ಲಿಲ್ಲ. ಅವರು ಕಟ್ಟಿದ್ರೆ ಇನ್ನೂ ದೊಡ್ಡ ಕೆಲಸ ಆಗ್ತದೆ. ಮತ್ತು ಇಂದಿಲ್ಲ ನಾಳೆ ನಮ್ಮ ಯುವಕರು ನಿಮಗೆ ನಿಶ್ಚಿತವಾಗಿ ಎಲ್ಲ ಪಂಗಡದವರು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಬೆನ್ನು ಹತ್ತೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಉದ್ಯೋಗ ಇಲ್ಲಲ್ಲ, ಎಲ್ಲರಿಗೂ ನಿರುದ್ಯೋಗಿಗಳಾಗಿದ್ದಾರೆ, ಹಸುವಿನಿಂದ ಒದ್ದಾಡ್ತಾ ಇದ್ದಾರೆ. ಈ ನೆಲೆಯಲ್ಲೇ ನಮ್ಮ ಯತ್ನಾಳ್ ಸ್ಟ್ಯಾಂಡ್ ಅತ್ಯಂತ ಪರ್ಫೆಕ್ಟು. ಹೋರಾಟ ಮಾಡಲಿ, ಗೆಲ್ಲಿ ಅಂತ ಹೇಳ್ತಾ ಇದ್ರ ಮೇಲೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸಬೇಡಿ. 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕ್ಕಾಗಲಿ ವಂದನೆಗಳು.